ಹಾ ಹಲೋ. ಹೇಳಮ್ಮ ಹೇಳಮ್ಮ. ಚೆನ್ನಾಗಿದ್ದೀರಣ್ಣ? ಹಾ ಹೇಳವ್ವ. ಇದು ಅಲ್ಲಿಗ ನೀವು ಒಂದು ಅಡ್ವರ್ಟೈಸ್ ಮಾಡಿದಿರಲ್ಲ ಮಂಜುನಾಥ್ ಆಸ್ಪತ್ರೆ ಮುಂಚರಿ, ಹಾ ಹೇಳಮ್ಮ. ಅದೇ ಗಲ್ಲಿದು. ಹಾ 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 ಆ ಗಲ್ಲಿದ್ ನನ್ ತಂಗಿ ಗಂಟ ಇಬ್ರು ಬಿದ್ದಿ ಇದಾಕ ಬಂದವಳ, ಬೆಲ್ಟ್ ಹಾಕ್ಸ್ಕ ಬಂದವ್ರ ನನ್ ತಂಗಿಯವರು. ಅಯ್ಯೋ ಅಯ್ಯೋ. ಡಯಾಲಿಸ್ ಹೋಯ್ತಿದ್ರು 5 ಗಂಟೆ ರಾತ್ರಲ್ಲಿ. ಹಾ ಅಮ್ಮ. ಅಲ್ಲಿ ಬಿದ್ದವ್ರ ಇದ್ರತು. ಅಯ್ಯಯ್ಯೋ. ಆಯ್ತು, ಅವ್ರು ಬೀಳುದಿರ್ಲಿ, ನಾನು ಮೊನ್ನೆ ದಿನ ಬೀಳುನಿ. ನಾನು ಹಾ ನಮ್ಮ ಹಾ. ವಿಜಯ ಆಸ್ಪತ್ರೆಯಿಂದ ಬರ್ತಾ ಇದ್ನಲ್ಲ, ನಮ್ಮ ಹುಡುಗನ ಆಸ್ಪತ್ರೆಯಿಂದ. ಅಮ್ಮ ಎಲ್ಲಿ ಬೀಳ್ತಾ ಇದ್ರಿ ನೀವು? ಅದೇ ಮಂಜುನಾಥ್ನ ಆಸ್ಪತ್ರೆ ಮುಂಚರಿ ಆ ಗಲ್ಲಿ ತೆಗಿಕೆ ಅನ್ಕಂದ್ ಈಗ ಅಡ್ವರ್ಟೈಸ್ ಮಾಡಿದಿರಲ್ಲ. ಹಾ 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 ಸುದ್ದಿ ಅಲ್ಲಿ ಮಾಡಿದೀವಲ್ಲ. ಹಾ ಅಲ್ಲಿ ನನ್ ತಂಗಿ ಬಿದ್ದಿ, ನನ್ ತಂಗಿ ಗಂಡನು ಬಿದ್ದವ್ರೆ ಇಬ್ರು. 5 ಗಂಟೆ ರಾತ್ರಲ್ಲಿ ಡಯಾಲಿಸ್ ಹೋಯ್ತಿದ್ರು. ಹ್ಮ್ 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 ಇಬ್ರು ಬಿದ್ದವ್ರೆ. ಅವ್ನ್ಗೊಂದ್ ಸ್ವಲ್ಪ ಏಟಾಗದೆ, ಇವಳ್ಗ ಕಾಲು ಅರಸ್ತಿ ಆಗದ. ಅಂತದ್ರಲ್ಲೂ ಬೆಲ್ಟ್ ಹಾಕೋರೆ ಈಗ. ಹ್ಮ್ ಹ್ಮ್ ಮೇಕೆ ಯಾರು ಎದ್ದು ಓಡಾಡು ಬೆಲ್ಟ್ ಕೈತೆ ಇಲ್ಲ. ಹಾಕಿದ್ಯಾರು? ಬೆಲ್ಟ್ ಹಾಕಿದ್ದು ಜೈಸಸ್ ಆಸ್ಪತ್ರೆಯಲ್ಲಿ ಹಾಕ್ಸದೆ. ಹಾ 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 ಹಾ. ಹಾ ಕಾಲು ಅರಸ್ತಿ ಆಗದೆ. ಅವ್ರು ನೋಡ್ಕೊಂಡಾರ ಇದ್ ಮಾಡುಕಿಲ್ವ ಅವ್ರ ಅಸ್ತಿ ಅದ ನೋಡಿ ಅದರ್ಲಿ. ಅಲ್ಲಿ ಸುದ್ದಿ ಮಾಡಿದೀನಿ. ಯಾವನ ಲೋಫರ್ ನನ್ ಮಗ ಕಾಮೆಂಟ್ ಮಾಡವನೆ. ಹಾ ವಲ್ಗರಾಗೆಲ್ಲ ಕಾಮೆಂಟ್ ಮಾಡವನೆ. ಲೋಫರ್ ನನ್ ಮಗ ಇಳಿಸ್ತೀನಿ, ನೀವ್ ಹೇಳಿದ್ ಬಹಳ ಒಳ್ಳೇದಾಯ್ತು ನನಗೆ. ಅದಾಯ್ತ. ಆಮೇಲೆ ವಿಡಿಯೋ ನೀಡಿರಿ. ನನ್ ತಂಗಿ ಕಾಲು ಹೆಂಗ ಆಗದೆ ಗೊತ್ತಾ? ಹಾ 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 3,000 ರೂಪಾಯಿ ಕೊಟ್ಟು ಬೆಲ್ಟ್ ಹಾಕ್ಸ್ಕ ಬಂದದ ಪಾಪ. ಡಯಾಲಿಸ್ನು ಮಾಡಿಸ್ಕೊಂಡು ಆ ದುಡ್ಡು ಎಲ್ಲಿಂದ ಸಂಪಾದನೆ ಮಾಡೋರು ಪಾಪ ಅವರು. ಅದೊಂದಾಯ್ತು. ಪುನಃ ಈಗ ಮೊನ್ನ ನಾನು ಬೀಳುನಿ ಅಲ್ಲಿ. ಹಾ 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 ಆ ಕಡೆಯಿಂದ ಬಸ್ ಬತ್ತು, ಗೌರ್ಮೆಂಟ್ ಬಸ್. ಇದು ಕಾಣ್ಲಿಲ್ಲ ಕಣ್ಣಿಗೆ ನಮ್ಗೆ. ಹಾಮ. ಮೇಲ್ ಸ್ಕೂಟರ್ ಬಿಟ್ಮೇಲೆ ನಮ್ ಮನೆಯವನ್ ಕಾಲು ಉದ್ದ ಇರೋದ್ಕೇನ ಕಾಲ್ ಕೊಟ್ರು. ಇಲ್ಲ ಅಂದ್ರೆ ಇಬ್ರು ದಬಾಕಮ್ಮ ಅಲ್ಲಿ. ಅಲ್ಲಿ ಮೋರಿ ತೋಡಿದ್ರೆ ಮತ್ತೆ ಮಣ್ಣೆಲ್ಲ ತೋಡಿದ್ರು ನೋಡಿ ಅಲ್ಲಿ. ಮಣ್ಣು ಉಪ್ರ ಮಾಡ್ಬಿಟ್ಟವ್ರ, ಮೋರಿ ತೋಡವ್ರ. ಮೋರಿದ್ ಹೆಂಗಾರ ಮಾಡ್ಕಲಿ, ಆ ಉಪ್ರ ಮಾಡಿರೋ ಮಣ್ಣಾರ ಕ್ಲೀನ್ ಮಾಡುಕಿಲ್ವ ಅವ್ರು. ಈಗ ಹಾಸ್ಪಿಟ್ಲ್ಗೆ ಹೋಗಿದ್ರಿ ನೀವು? ಯಾವ ಹಾಸ್ಪಿಟ್ಲ್ಗೆ ಹೋಗಿದ್ರಿ? ಜೈಸಾಸ್ ಆಸ್ಪತ್ರೆಗೆ ತೋರಿಸ್ಕೊಂಡು ಬೆಲ್ಟ್ ಹಾಕ್ಸ್ಕ ಬಂದದ ಪಾಪ. ನೀವು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಎಲ್ಲಿ ಹೋಗಿದ್ರಿ? ನಾನು ನಮ್ಮ ಚಿಕ್ಕಪ್ಪನ ಮಗನ ಆಸ್ಪತ್ರೆ ವಿಜಯ್ ಅನ್ಕೊಂಡು ಅಲ್ಗ ಹೋಗಿದ್ದ. ಶುಗರ್ ಇದ್ ಮಾಡ್ಸಕ್ಕೆ ಅನ್ಬಿಟ್ಟು ಚೆಕ್ ಮಾಡ್ಸಕ್ಕೆ. ಅಲ್ಲಮ್ಮ, ಈಗ ನೀವು ಮಂಜುನಾಥ ಕ್ಲಿನಿಕ್ ಹೋಗಿದ್ರಲ್ಲಿ? ಇಲ್ಲ ಅವ್ರ ಆಸ್ಪತ್ರೆಗೆಲ್ಲ ಸಂತಮಾಳದ ಆಸ್ಪತ್ರೆಯಿಂದ ಬರ್ಬೇಕಾದ್ರೆ, ಆ ಕಡೆಯಿಂದ ಬರ್ಬೇಕಾದ್ರೆ ಅಲ್ಲಿ ಹಂಗಾಗಿದ್ದು. ಆಮೇಲೆ ನಮ್ಮ ಮನೆಯವ್ರಂದ್ರು, ಇಲ್ಲಿಯೇ ಸುಂದ್ರಿಯವ್ರು ಬಿದ್ದಿರೋದು ಕಮಲಕ್ಷ್ಮಿ, ನಾವೇ ಇಷ್ಟ ಚಂದಾಗಿರೋರ ಬೀಳ್ತೇವಿ ಅಂದ್ಮೇಲೆ ಪೇಷಂಟ್ ಗಳು ಬೀಳ್ದಂತ ಇದ್ದಾರ ಅನ್ಕ ಬೈಕ ಬಂದವ್ ನಾವು. ಸದ್ಯ ಈಗ ನೋಡಿದ್ಮೇಲೆ ಅಡ್ವರ್ಟೈಸ್ ಇದು ಪರವಾಗಿಲ್ಲ, ಚೆನ್ನಾಗ್ ಮಾಡೋರ ಬಿಡು ಇದ ಅನ್ಬಿಟ್ಟು ಕಮೆಂಟ್ ಮಾಡೋರ್ಗ ಮಿದ್ಲೇ ಇರ್ಬೇಕು. ಒಳ್ಳೇದು. ಎಷ್ಟ್ ಜನ ಬಿದ್ದವ್ರ, ಬೇಗ ಜನ ಬಿದ್ದವ್ರ ಸರ್, ಹೇಳ್ತಾ ಇಲ್ಲ. ಇಲ್ಲ ನೀವು ಮಾಡಿರೋದು ಸರಿ, ಅದ್ ಮಾಡಿ ಸರ್. ಅದಕ್ಕೆ ತಾವು ಮಾತಾಡಿದ ಒಂದ್ ಸುದ್ದಿ ಮಾಡೋಣ ಅಂತ ಇದೀನಮ್ಮ. ಅಂದ್ರೆ ಬೇಕಾದ್ರೆ ನನ್ ತಂಗಿದ್ ವಿಡಿಯೋ ಮಾಡಿ ಕಳ್ಸಿದ್ರೆ ಕಳಿಸ್ತೀನಿ ಸರ್ ನಾನು. ಕಳ್ಸಿ ಅಮ್ಮ, ಅದೊಂದ್ ಸುದ್ದಿ ಹಾಕೋಣ. ಕಳ್ಸಿ ಉಗಿದು ಸಂಬಂಧಪಟ್ಟಂತ ಇಂಜಿನಿಯರ್ ಗೆ ಉಗಿದು ಒಂದ್ ಸುದ್ದಿ ಮಾಡೋಣ. ಮತ್ತೆ ಪುರಸಭೆ ವ್ಯಾಪ್ತಿಯಲ್ಲಿರುವಂತ ಅಧಿಕಾರಿಗಳು ಉಗ್ಯೋಣ. ಜನ ಮಾಡ್ರಿ ವಿಡಿಯೋ ನೀಡಿದ್ದು ಬೆಲ್ಟ್ ಹಾಕ್ಸಿ ಬೇಕಾದ್ರೆ ತೆಗಿಸ್ ಕಳಿಸ್ತೀನಿ ನಿಮ್ಗೆ ವಿಡಿಯೋಸ್ ನ. ಕಳ್ಸಿ ಅಮ್ಮ. ನಿಮ್ಗೆ ಈಜಿ ಆಯ್ತದ, ಹಾಕಿ ಉಗಿ ಚಂದಾಗ ಉಗಿರಿ. ಆಯ್ತಮ್ಮ. ಬಡವ್ರ ಬಗ್ರು ಏನ್ ಮಾಡ್ಕೊಂಡಾರು, ಡಯಾಲಿಸ್ಕ 1,200 ರೂಪಾಯಿ ಕೊಡ್ಬೇಕು. 3,000 ರೂಪಾಯಿ ಬೆಲ್ಟ್ ಕೊಟ್ಟು ಎಲ್ಲಿಂದ ತಂದಾರ ಅವ್ರು? ಅವ್ರ ಕಾಲ್ ನೋಡ್ರ ನೀವೇ ಒಟ್ಟೂರ್ ಕತ್ತಿದಾರೆ. ಹಂಗಾಗೈತೆ, ಅರ್ಸ್ತಿನೂ ಆಗೈತೆ ಪಾಪ ಅದಕ್ಕೆ. ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಮ್ಮ? ತುರ್ನೂರಿಂದ ಮೈಸೂರ್ಗೆ ಹೋಯ್ತಿದ್ರು ಅವ್ರು. ಅದೇ ರೋಡಲ್ಲಿ ಹೋಯ್ತಾರೆ. ಗುರುವಾರ ಸೋಮವಾರ. ಎಷ್ಟ್ ಗಂಟೆಲಿ? 5 ಗಂಟೆ ಬೆಳಿಗ್ಗೆ 5 ಗಂಟೆಲಿ. ಅದು ಟ್ರಾಫಿಕ್ ಇಲ್ಲ, ಏನು ಇಲ್ಲ. ಹೆಂಗಿರ್ಬೇಕು ಲೆಕ್ಕಾಕರಿ ಅವ್ರ ಜೀವನ. ಸಾಯಂಕಾಲ ನಾನು ಅಲ್ಲಿ ಏನ್ ಕೇಳಿದೀನಿ ಅಂದ್ರೆ, ಅಕ್ಕಪಕ್ಕ ಇರೋಂತವ್ರು ಅಟ್ಲೀಸ್ಟ್ ನೀವು ಬನ್ನೂರ್ ವಾಸಿಗಳಾಗಿ ಇದ್ಕೊಂಡು ಅದನ್ನ ಕಂಪ್ಲೇಂಟ್ ಮಾಡಕ್ ಯೋಗ್ಯತೆ ಇಲ್ಲ ಅಂತ ಮಾತಾಡಿದ್ರೆ, ಯಾವನ ಲೋಫ ನನ್ ಮಗ ಇಲ್ದಿದ್ದೆಲ್ಲ ಕಾಮೆಂಟ್ ಗಳು ಹಾಕ್ತಾರೆ. ಅವನೆಂತ ಕಮೆಂಟ್ ಮಾಡುದು? ಅವನು ಫಸ್ಟ್ ಅವನ್ ಮನೇಲಿ ಯಾರ ಬಿದ್ರೆ ಗೊತ್ತಾಯ್ತ ನೋವೇನು ಅಂತ ಅಲ್ವೇ? ಅವ್ರು ಬಿದ್ದಾಗ ನೋವು ಗೊತ್ತಾಗುದು ಸರ್. ಅಲ್ಲಿ ದುಡ್ಡು ಕೊಡ್ತಾರಲ್ಲ ಆಸ್ಪತ್ರೆಗೆ, ಅವಾಗ ಗೊತ್ತಾಯ್ತದೆ ನೋವೇನು ಅಂತ. ವೈಷ್ಣವಮ್ಮ, ಬಹಳ ಸಂತೋಷ ಆಯ್ತು. ನೀವು ಸಿಹಳ್ಳಿಯಿಂದ ಕರೆ ಮಾಡಿ ನಮ್ ಪರವಾಗಿ ನಿಂತ್ಕೊಂಡಿದ್ರ ನೀವು. ಇಲ್ಲ, ನಮ್ ಯಾವತ್ತೂ ನೀವು ನ್ಯಾಯಕ್ ಚೆನ್ನಾಗ್ ಹೋರಾಡ್ತಿದಾರಿ. ಥ್ಯಾಂಕ್ ಯು ಅಮ್ಮ. ನೋಡಿದ್ನಲ್ಲ ಅದ ನಾನು ಯಾರಿಗೂ ಎದುರುದಿಲ್ಲ. ಥ್ಯಾಂಕ್ ಯು ಅಮ್ಮ. ನಾನು ಕಳಿಸ್ತೀನಿ ಬಿಡಿ ಸರ್. ಸಂಬಂಧಪಟ್ಟಂತ ಇಂಜಿನಿಯರ್ ಕಳಿಸಿ, ಯಾವನ್ ಕಾಮಗಾರಿಕೆ ಮಾಡೋಣ, ಯಾವ ಕಾಮಗಾರಿಕೆ ಮಾಡೋಣ, ಪುರಸಭೆ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಮುಟ್ಟಾಳ್ರು ಕಳಿಸ್ತೀನಿ. ಸರಿಯಾಗಿ ವಿಡಿಯೋ ಹಿಡಿದು ಕಳಿಸ್ತೀನಿ ಬಿಡಿ ಸರ್ ಸಾಯಂಕಾಲ. ಥ್ಯಾಂಕ್ ಯು ಅಮ್ಮ. ಸರಿ ಸರ್.